ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮೋಹನ್ ಕುಮಾರ್ ಅಂತ, ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಿಂದ. ಇವತ್ತಿನ ವಿಷಯ ಏನಂತಂದರೆ, ಬರ ಪರಿಸ್ಥಿತಿಯಲ್ಲಿ ಅರಿಶಿನ ಬೆಳೆಯನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅಂತ. ಚಾಮರಾಜನಗರದಲ್ಲೇ ಅರಿಶಿನ ಒಂದು ಪ್ರಮುಖವಾದಂತಹ ವಾರ್ಷಿಕವಾದ ಕಮರ್ಷಿಯಲ್ ಬೆಳೆ. ಸುಮಾರು ಈ ವರ್ಷದ ಹಂಗಾಮಿನಲ್ಲಿ 10,000 ಹೆಕ್ಟೇರ್ಗಿಂತ ಜಾಸ್ತಿ ಏರಿಯಾದಲ್ಲಿ ರೈತರು ನಾಟಿ ಮಾಡಿದ್ದಾರೆ. ಈಗ ಕಳೆದ ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ದೀವಲ್ಲ, ಮಳೆ ಪ್ರಮಾಣ ಕಡಿಮೆ ಆಗಿದೆ, ಬರದ ಒಂದು ಪರಿಸ್ಥಿತಿ ನಾವು ಕಾಣ್ಬೋದು. ಇಂಥ ಟೈಮಲ್ಲಿ ಹಾಕಿರ್ತಕ್ಕಂಥ ಬೆಳೆ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ರೈತರು ಏನು ಮಾಡಬೇಕು? ಮೊದಲನೇದಾಗಿ ಕಡ್ಡಾಯವಾಗಿ ಅವರು ಹನಿ ನೀರಾವರಿನ ಅಳವಡಿಸ್ಕೊಡ್ಬೇಕು. ಸೊ ಇರೋ ನೀರಲ್ಲೇ ಅವರು ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ಈಗ ಕಟ್ಟೋ ನೀರಿಗೂ ಹನಿ ನೀರಿಗೂ ಡಿಫ್ರೆನ್ಸ್ ಏನಂತಂದರೆ, ಶೇಕಡ 50% ನೀರಿನ ಉಳಿತಾಯ ನಾವಿಲ್ಲಿ ಕಾಣ್ಬೋದು. ಅದು ಒಂದು. ಎರಡನೇದಾಗಿ, ಈಗ ಮಣ್ಣು ಏರಿಸ್ತಕ್ಕಂಥ ಒಂದು ಹಂತದಲ್ಲಿ ಅರ್ಶನ ಇದೆ. ಮಣ್ಣು ಏರಿಸೋಕ್ಕಿಂತ ಮುಂಚೆ ಒಂದು 2-4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಅವರು ಗಿಡದ ಬುಡಕ್ಕೆ ಚೆಲ್ಲಿ, ಅದ್ರ ಜೊತೆ ಒಂದಿಷ್ಟು ಕೋಕೋಪೀಟು, ಒಂದು 500-600 kg ಕೋಕೋಪೀಟು, 2-3 ಟನ್ನು ಕೊಟ್ಟಿಗೆ ಗೊಬ್ಬರವನ್ನು ಗಿಡದ ಬುಡಕ್ಕೆ ಚೆಲ್ಲಿ ಮಣ್ಣು ಏರಿಸ್ತಕ್ಕಂಥದ್ದು ಒಳ್ಳೆಯದು, ಅತಿ ಉತ್ತಮ. ಯಾಕೆ ಆವಾಗ ಅದೇನಾಗುತ್ತೆ, ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಕ್ಷಮತೆಯನ್ನು ಹೆಚ್ಚುತ್ತೆ. ಆಗ ಒಂದು ನೀರಿಗೂ ಇನ್ನೊಂದು ನೀರಿಗೂ ಏನು ಗ್ಯಾಪ್ ಇದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ಲದೆ ಕೆಲವು ರೈತರು ಈಗ ಹೈಡ್ರೋಜೆಲ್ ಅಂತ ಇದೆ, ಸ್ಟಾರ್ಚ್ ಬೇಸ್ಡ್ ಹೈಡ್ರೋಜೆಲ್ ಅಂತಕ್ಕಂಥದ್ದು ಈಗ ಮಾರ್ಕೆಟಲ್ಲಿ ಸಿಗ್ತಿದೆ. ಅದನ್ನು ಕೂಡ ಕೆಲವು ರೈತರು ಬಳಸಿದ್ರೆ ಅವಾಗ ಏನಾಗುತ್ತೆ, ಹೈಡ್ರೋಜೆಲ್ ಕೆಲಸ ಏನಂತಂದರೆ ಅದು ನೀರನ್ನ ಹಿಡಿದಿಟ್ಕೊಂಡು ಸ್ಲೋ ಆಗಿ ರಿಲೀಸ್ ಮಾಡುತ್ತೆ. ಸೊ ಏನು ಇರಿಗೇಷನ್ ಫ್ರೀಕ್ವೆನ್ಸಿನ ಅದು ರೆಡ್ಯೂಸ್ ಮಾಡುತ್ತೆ. ಮೇಯ್ನಾಗಿ ನೀರಿನ ನಿರ್ವಹಣೆ, ನೀರಿನ ಎಫಿಷಿಯನ್ಸಿ ಜಾಸ್ತಿ ಮಾಡಲಿಕ್ಕೆ ಈ ತಾಂತ್ರಿಕತೆಗಳು ಹೆಲ್ಪ್ ಮಾಡ್ತವೆ. ಇದಲ್ಲದೆ ಒಂದಿಷ್ಟು ಟರ್ಮೈನ್ ಸ್ಪೆಷಲ್ನ ಸಿಂಪಡಣೆ ಮಾಡ್ತಿರೋದು. ಈಗ ನಾವು ಸಾಮಾನ್ಯವಾಗಿ ಅದು ಬರ ನಿರ್ವಹಣೆಯ ಒಂದು ತಾಂತ್ರಿಕತೆ ಅಲ್ಲ, ಆದರೂ ಕೂಡ ಗಿಡಗಳಿಗೆ ಒಂದು ಸ್ವಲ್ಪ ಶಕ್ತಿನ ನೀಡೋಕ್ಕೋಸ್ಕರ ಟರ್ಮರಿಕ್ ಸ್ಪೆಷಲ್, ಲಘು ಪೋಷಕಾಂಶಗಳ ಮಿಶ್ರಣ, ಇದನ್ನು ಅವರು ಒಂದು 2-3 ಸಿಂಪಡಣೆ ಒಂದು 25 ದಿವಸದ ಗ್ಯಾಪಲ್ಲಿ ಮಾಡೋದ್ರಿಂದ ಬರವನ್ನು ಒಂದು ಹಂತಕ್ಕೆ ಅರಿಶಿನ ಬೆಳೆ ತಡ್ಕೋಬೋದು. ನೀರು ಕೊಡದೆ ಬೆಳೆಯೋಕ್ಕಂತೂ ಆಗಲ್ಲ. ಸೊ ಇರೋ ನೀರನ್ನು ಉಳಿಸ್ಕೊಂಡು ಸ್ವಲ್ಪ ಜಾಸ್ತಿ ಎಫಿಷಿಯನ್ಸಿಯಾಗಿ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವುಗಳನ್ನ ಮಾಡಿದ್ರೆ, ಈ ವರ್ಷ ಏನು ಹಾಕಿದರೆ ಬೆಳೆ ನಷ್ಟ ಆಗದಂಗೆ ಹೆಂಗೋ ಒಂದಿಷ್ಟು ಇಳುವರಿನ ನಾವು ತಗೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.